ಶಾಂತಿ ಕ್ರಾಂತಿ ಸಿನಿಮಾದ ರಿಲೀಸ್ಗೆ ಸಾಕಷ್ಟು ಚರ್ಚೆ ಆಗ್ತಿರುವಂತದ್ದು. ಸೊ ಅಧಿಕೃತವಾಗಿ ಸಿನಿಮಾ ರಿಲೀಸ್ ಆಗ್ತಿದೆ ಇಲ್ವೋ ಗೊತ್ತಿಲ್ಲ, ಬಟ್ ಒಂದಷ್ಟು ಡೆವಲಪ್ಮೆಂಟ್ ಆಗ್ತಿರೋದಂತೂ ನಿಜ. ಸೊ ಇದ್ರ ಬಗ್ಗೆ ಮಾತಾಡಕ್ಕೆ ನಮ್ಮ ರವಿಚಂದ್ರನ್ ಅವರ ಆತ್ಮೀಯರಾದಂತ ದಿಲೀಪ್ ಅವ್ರು ನಮ್ಮ ಜೊತೆ ಇದ್ದಾರೆ. ಸೊ ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಹೇಗಿದ್ದೀರಿ? ಆರಾಮ್ ಸರ್. ಶಾಂತಿ ಸೂಪರ್. ಶಾಂತಿ ಕ್ರಾಂತಿ ಆ ಟೈಮಲ್ಲಿ ಕ್ರಾಂತಿ ಎಬ್ಸಿದಂತ ಸಿನಿಮಾ. ಸೊ ಈಗ ಮತ್ತೆ ಕ್ರಾಂತಿ ಎಬ್ಸೋಕ್ ರೆಡಿ ಆಗ್ತಾ ಇದೆ. ಸೊ ಇದೆಲ್ಲ ಚರ್ಚೆಗಳಾಗ್ತಾ ಇದೆ. ಶಾಂತಿ ಕ್ರಾಂತಿ ಮತ್ತೆ ರಿಲೀಸ್ ಆಗ್ಬೇಕು ಆಗುತ್ತೆ ಅನ್ನೋಂಥದ್ದು ನಿಜನ ಹೇಗೆ ಅಂತ? ಸರ್ ಇಷ್ಟು ವರ್ಷ ಶಾಂತಿಯಾಗಿತ್ತು, ಈಗ ಜೆನ್ಜಿಗಳೆಲ್ಲ ಸೇರಿ ಅವ್ರ ಕೆಲ್ಸವೇ ಕ್ರಾಂತಿ ಮಾಡೋದು. ಸೊ ಜೆನ್ಜಿ ಅವರು ಒಂದು ಕ್ರಾಂತಿ ಮೂಲಕ ಶಾಂತಿಯಾಗಿದ್ದಂತ ಶಾಂತಿ ಕ್ರಾಂತಿನ ಈಗ ಕ್ರಾಂತಿ ಮಾಡ್ತಾ ಇದಾರೆ. ಅವ್ರಿಗೆ ಬೇಕಂತೆ ಇದೇನು ನಮ್ಮ ಕನಸುಗಾರ, ರಿಯಲ್ ಶೋಮ್ಯಾನ್, ರಿಯಲ್ ಪ್ಯಾನ್ ಇಂಡಿಯಾ ಮೇಕರ್ ಆದಂತ ನಮ್ಮ ಗುರುಗಳಾದಂತ ರವಿಚಂದ್ರನ್ ಸರ್ ಅವರು ಮಾಡಿರೋ ಪ್ಲಾನ್ ಅಲ್ಲ. ಆಮೇಲೆ ಅವರ ಸಹೋದರರು ಈಶ್ವರಿ ಸಂಸ್ಥೆಯನ್ನ 91 ನಂತರ ಅವರು ಡಿಸ್ಟ್ರಿಬ್ಯೂಷನ್ ಆಫೀಸಲ್ಲೆಲ್ಲ ಕೂತ್ಕೊಳ್ತಾ ಇದ್ದಂತ ನಮ್ಮ ಬಾಲಾಜಿ ಸಾರ್ ಹೇಳಿದ್ದು ಅಲ್ಲ. ಆಮೇಲೆ ಈಗಿನ ನಮ್ಮ ಯುವ ಕ್ರೇಜಿ ಸ್ಟಾರ್ ಮನೋರಂಜನ್ ರವಿಚಂದ್ರನ್ ಅವರು ಹೇಳಿದ್ದಂತೂ ಅಲ್ಲ. ವಿಕ್ರಮ್ ರವಿಚಂದ್ರನ್ ಅವರಂತೂ ಪ್ಲಾನ್ ಅಲ್ಲ. ಇದು ಯಾರ್ದು ಅಲ್ಲ ಸರ್, ಇದು ನಿಮ್ದು ಅಲ್ಲ, ಅಥವಾ ಜನಗಳದಿದು. ಇದು ಜನಗಳೇ ಕೇಳ್ತಾ ಇದಾರೆ ಬೇಕು ನಮ್ಗೆ ಅಂತ. ಮೇ ಬಿ ಒಂದು ಒಳ್ಳೆ ಕೆಲ್ಸನ ಅವತ್ತು ರವಿ ಸರ್ ಮಾಡಿದ್ದು ಈಗ ನೀವು ಎಲ್ಲ ಸಂಭ್ರಮಿಸ್ತಾ ಇದ್ವಿ, ತುಂಬಾ ಪ್ರೀತಿಯಿಂದ. ಇವತ್ತು ಮೇ ಬಿ 2000ನೇ ಇಸ್ವಿ ಆದ್ಮೇಲೆ ಹುಟ್ಟಿರ್ತಕ್ಕಂಥ ಏನ್ ಜೆನ್ಜಿ ಅಂತೀವಿ, ಆಲ್ಫಾ ಬೀಟಾ ಏನೋ ಬಂದಿದಾರಲ್ಲ, ಇವ್ರುಗಳು ಅದನ್ನ ಕಂಡಿಡ್ದಿದ್ದಾರೆ. ಅಯ್ಯೋ 91ರಲ್ಲೇ ಮಾಡ್ಬಿಟ್ಟಿದಾರಲ್ಲ. ಅವತ್ತು ರಜನಿಕಾಂತ್ ಅವರು, ನಾಗಾರ್ಜುನ ಅವರು, ಜೂಹಿ ಚಾವ್ಲಾ ಅವರು, ಖುಷ್ಬು ಅವರು, ಅನಂತ್ ನಾಗ್ ಅವರು, ಈ ತರ ಪ್ಯಾರಲಲ್ ಅಂತೆ, 4 ಭಾಷೆ ಅಂತೆ, ರವಿಚಂದ್ರನ್ ಸರ್ ಇಸ್ ಗ್ರೇಟ್ ಅಂತ ಅವರೆಲ್ಲ ಸೇರಿ ಸೋಷಿಯಲ್ ಮೀಡಿಯಾ ಮೂಲಕ ಒಂದು ಲೈಕ್ ಕಮೆಂಟ್ ಮೂಲಕ ಹ್ಯಾಟ್ಸ್ ಆಫ್ ಹೇಳ್ತಾ ಇದಾರೆ. ಸೊ ಈ ಸಂಭ್ರಮ ಸರ್, ಇದು ನಮ್ಗೊಂಥರ ಖುಷಿ ಸರ್, ನಮ್ಗೆ ಹೆಮ್ಮೆ. ಇದು ನಮ್ಮ ಮೇಕರು, ನಮ್ಮ ರವಿಚಂದ್ರನ್ ಅವ್ರನ್ನ ಅವ್ರು ಸಂಭ್ರಮಿಸ್ತಾ ಇದಾರೆ. ಹಂಗಾಗಿ ಇದು ಬರಲೇಬೇಕು ಅಂತ ಅವ್ರು ಕೇಳ್ತಿರ್ಬೇಕಾರೆ ಈಗ ರವಿಚಂದ್ರನ್ ಸರ್ ಅವ್ರಿಗಾಗ್ಲಿ ಎಲ್ಲರಿಗೂ ಆಗ್ಲಿ ಈಗ ಆ ಫ್ಯಾಮಿಲಿಲಿ ಒಂದೇ ಚರ್ಚೆ, ಈಗ ಅದನ್ನ ಹೇಗಾದ್ರೂ ಮಾಡಿ ಹೇಗೆ ನಾವು ರಿಟ್ರೀವ್ ಮಾಡ್ಕೊಳ್ಳೋದು, ಹೇಗೆ ಇವ್ರಿಗೆ ನಾವು ಅದನ್ನ ಉಣಬಡಿಸೋದು ಅನ್ನೋ ಒಂದು ಚರ್ಚೆ ಈಗ ಅವರಲ್ಲಿ ಉಂಟಾಗಿದೆ. ನೋಡ್ಬೇಕು. ನಾವು ಕೋರಿಕೆ, ಈಗ ನಿಮ್ದು ಎಲ್ಲರದು ಒತ್ತಾಸೆ ಇರೋದ್ರಿಂದ ರವಿಚಂದ್ರನ್ ಸರ್ ನಾವು ಕೋರ್ಕೊಳ್ಳೋದು ಅದೇ, ಕೊಡಿ ಸರ್ ಅಂತ ಮಾಸ್ಟರ್ ಪೀಸ್ ಸಿನಿಮಾನ ಕೊಡಿ ಅಂತ ನಾವು ಕೇಳ್ಕೋಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಈ ತರದೊಂದು ಚರ್ಚೆ ಆಗ್ತಿರೋದು ಹೌದು, ಬಟ್ ಎಲ್ಲೋ ಒಂದ್ ಕಡೆ ರವಿ ಸರ್ಗೆ ಆ ತರದೊಂದು ಮನ್ಸಿದ್ಯಾ ಈ ಸಿನಿಮಾನ ಮತ್ತೆ ತೆರೆ ಮೇಲೆ ತರಬೇಕು ಅನ್ನೋಂಥದ್ದು? ಏನಾದ್ರು ಮಾತನಾಡಿದ್ರು ಅವ್ರ ಜೊತೆ? ಸರ್ 3 months ಬ್ಯಾಕ್ ಒಂದು ಟೀಮ್ ಬಂದಿತ್ತು, ನಮ್ಮ ರವೀಂದ್ರ ವಂಶಿ ಅಂತ ಅವರು ಡೈರೆಕ್ಟರು ಮತ್ತೆ ಅವ್ರ ಸ್ನೇಹಿತರೆಲ್ಲ ಬಂದಿದ್ರು. ಅವಾಗ್ಲೂ ಈ ಪ್ರಪೋಸಲ್ ಬಂತು. ಅವಾಗ ರವಿಚಂದ್ರನ್ ಸರ್ ಹೇಳಿದೇನಂದ್ರೆ, ಹಳೇದೆಲ್ಲ ಯಾಕೆ ನಾವು ಕೆದಕಂತದ್ದು, ಆಲ್ರೆಡಿ ಆಯಾ ಸಿನಿಮಾಗಳಿಗೆ ಅವತ್ತಿನ ಕಾಲಘಟ್ಟಕ್ಕೆ ನಾವು ಸಂಪೂರ್ಣ ನ್ಯಾಯ ಶ್ರಮ ಕೊಟ್ಟಿರ್ತೀವಿ, ಅವತ್ತು ರಿಸಲ್ಟು ಸಿಕ್ಕಿರುತ್ತೆ. ಸರ್ ತಮಗೆ ಗೊತ್ತು ರವಿಚಂದ್ರನ್ ಸರ್ ಹೆಂಗೆ ಅಂದ್ರೆ, ಸೋತಿರೋ ಸಿನಿಮಾನ ಸೋತಿದೆ ಅಂತ ಹೇಳುವಂತ ಗಂಡೆದೆ, ಗೆದ್ದಿರೋ ಸಿನಿಮಾನ ಗೆಲ್ಲಕ್ ಮುಂಚೆ ಹೇಳಂತ ಇದು ಪಕ್ಕ ಗೆಲ್ಲುತ್ತೆ ಅಂತ ಹೇಳುವಂತಹ ಒಂದು ಆಲ್ರೆಡಿ ಒಂದು ಫಾರ್ಚೂನ್ ಹೇಳುವಂತಹ ಒಂದು ಆಲ್ರೆಡಿ ವಿಷನ್ ಇರುತ್ತೆ ಅವ್ರಿಗೆ, ಅಂತ ಒಬ್ಬ ಧೀಮಂತ ವ್ಯಕ್ತಿ. ಹಾಗಾಗಿ ಅವರು ಫೇಕ್ ಆಗಿ ಸೋತಿರೋದ್ನ ಗೆದ್ದಿದೆ ಅನ್ನೋದು ಅಥವಾ ಗೆದ್ದಿರೋದ್ನ ಹಂಗ್ ಗೆಲ್ಸ್ಬಿಟ್ಟೆ ಅನ್ನೋದು ಅವೆಲ್ಲ ಇಲ್ಲ. ಅವರು ಸೀದಾ ಸಾದಾ ನೇರ, ಯಾವಾಗ್ಲೂ ಕೂಡ ಒಂದು ನಿಷ್ಠುರವಾಗಿ ಮಾತಾಡ್ತಕ್ಕಂತ ಒಂದು ವ್ಯಕ್ತಿತ್ವ. ಅವ್ರು ಹೇಳಿದ್ರು ಹಳೆ ಸಿನಿಮಾಗಳನ್ನ ಮತ್ತೆ ತಗೊಂಡು, ಆಲ್ರೆಡಿ ಅದಕ್ಕೊಂದು ಒಳ್ಳೆ ಹೆಸರು ಇರುತ್ತೆ, ಒಳ್ಳೆ ಒಂದು ಗೌರವ ಇರುತ್ತೆ, ಅದನ್ನ ತಗೊಂಡು ಮತ್ ನಾವೇನೋ ಮಾಡೋದು ಯಾಕಪ್ಪ ಬೇಕು ಅಂತ ಆ ಪ್ರೊಡ್ಯೂಸರ್ಗೆ ಕ್ಲೀನ್ ಆಗಿ ಹೇಳಿದ್ರು. ಈಶ್ವರಿ ಸಂಸ್ಥೆಯ ಮನೆ ಬಾಗಿಲಿಗೆ ಯಾರು ಬರ್ತಾರೆ ಅವ್ರು ಒಳ್ಳೇದ್ ನಾನು ಹೇಳ್ಬೇಕು, ನೀವು ಹೊಸ ಸಿನಿಮಾನೇ ಮಾಡಿ ಅಂತ ಹೇಳಿ ಕಳ್ಸಿದ್ರೆ ಹೊರತು ಅದನ್ನೇನು ತಗೊಂಡು ಮಾಡೋಣ ಅನ್ನೋದು ಒಂದು 3 ತಿಂಗಳ ಮುಂಚೆ ಚರ್ಚೆ ಇರಲಿಲ್ಲ. ಸರ್ ಇದು ಯಾರಿಗೂ, ರವಿಚಂದ್ರನ್ ಸರ್ ತುಂಬಾ ಬಿಸಿ ಇದಾರೆ ಇವಾಗ, ಯಾಕಂದ್ರೆ ಅಯಾಮ್ಗಢದ ಕ್ರೇಜಿ ನಡೀತಾ ಇದೆ ಸುಮಾರು ವರ್ಷಗಳು. ಏನ್ ನಾವೆಲ್ಲರೂ ಅಭಿಮಾನಿಗಳೆಲ್ಲ ಏನ್ ಕನ್ಸು ಕಾಣ್ತಾ ಇದೀವಿ ರವಿ ಸರ್ನ ಮೆಗಾ ಕ್ಯಾನ್ವಾಸ್ ಅಲ್ಲಿ ನೋಡ್ಬೇಕು ಅಂತ. ಒಂದು ಏಕಾಂಗಿ, ಒಂದು ಶಾಂತಿ ಕ್ರಾಂತಿ, ಒಂದು ಪ್ರೇಮಲೋಕ, ಒಂದು ದೊಡ್ಡ ಸಿಪಾಯಿ, ಈ ರೇಂಜಿನ ಸಿನಿಮಾ ಒಂದು ಬರ್ತಾ ಇದೆ ಈಗ. ಅದ್ರ ಹೆಸರು ಅಯಾಮ್ಗಢದ ಕ್ರೇಜಿ. ಅದ್ರ ಬಗ್ಗೆ ಹೇಳಿದ್ದಾರೆ, AI ಮೂಲಕ ಸಾಂಗ್ಸ್ ಮಾಡ್ತಿದ್ದಾರೆ. ಸರ್ ಬೆಳಿಗ್ಗೆ 3 ಗಂಟೆಗೆ ಕೂತಿರ್ತಾರೆ ಅವ್ರ ಎದ್ದು, ಅವ್ರಾಯ್ತು ಅವ್ರ ಲೋಕ ಆಯ್ತು, ಅವ್ರ ಸಾಂಗ್ ಬರೆಯೋದು, ಅವ್ರ ಬರವಣಿಗೆ, ಅವರ ಒಂದು ಚಿತ್ರದ ಮೆರವಣಿಗೆ, ಇದರಲ್ಲೇ ಅವ್ರು ಬಿಸಿ ಇದ್ದಾರೆ. ಹಂಗಾಗಿ ಇದು ಅವ್ರಿಗೆ ಒಂಥರ ಪ್ಲೆಸೆಂಟ್ ಶಾಕು ಮತ್ತು ಅವ್ರಿಗೊಂದು ಗೌರವ ಕೊಟ್ಟಂಗಾಗಿದೆ ಜೆನ್ಸಿಗಳು.